ನಮಸ್ತೆ ಎಲ್ಲರಿಗೂ ಅನೀಸ್ ಗರ್ಲ್ 09 ಯೂಟ್ಯೂಬ್ ಚಾನಲ್ಗೆ. ಇವತ್ತು ಗಮ್ಸಲೆ ರೈಸ್ ಯೂಸ್ ಮಾಡಿ ಖೀರ್ ಮಾಡೋದನ್ನ ತೋರಿಸ್ಕೊಡ್ಬೇಕು ಅಂತೇಳಿ. ಹೆಂಗಿದು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪಾಯಸ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಮೊದಲನೇದಾಗಿ 1 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಗಮ್ಸಲೆ ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅರ್ಧ ಗಂಟೆ ನೆನೆಸ್ಬೇಕು. ಇದನ್ನು ಚೆನ್ನಾಗಿ ಹಾಕ್ಕೊಂಡು ನೀರೆಲ್ಲ ಸೋಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಇದನ್ನು ತುಪ್ಪದಲ್ಲಿ. ಅಂದರೆ ಇದು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ಹುರ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಲೋಟ ನೀರು 1 ಲೋಟ ಹಾಲು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಈ ಪಾಯಸ. 1 ಲೋಟ ನೀರು 1 ಲೋಟ ಹಾಲು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಿದು. ಎರಡು ವಿಷಲ್ಲು ಈ ಥರ ಕೂಗಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ರೈಸು ಆವಾಗ ಬೆಂದಿರುತ್ತೆ. ಈ ಥರ ಚೆನ್ನಾಗಿ ಬೆಂದಿದ್ಮೇಲೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೋಬೇಕು. ಗಟ್ಟಿ ಹಾಲು, ಕೆನೆ ಸಹಿತ ಬರುತ್ತಲ್ಲ ಆ ಹಾಲು ಹಾಕ್ಕೊಳ್ಬೇಕು. ಹಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದೀತಾ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ. ಅಷ್ಟೇ ಟೇಸ್ಟ್ ಕೂಡ ಕೊಡುತ್ತೆ. ಗಮ್ಸಲೆ ಅಕ್ಕಿ ಅಂತಲೇ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. 2 ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಸ್ವೀಟ್ ಮೆಜರ್ ನೋಡಿಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ಬೇಕಾ ಮತ್ತೆ ಸೇರಿಸ್ಕೊಂಡು 2 ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದಷ್ಟು ಗಟ್ಟಿಯಾಗಿ ಬರುತ್ತೆ. ನಂತರ ಡ್ರೈ ಫ್ರೂಟ್ಸು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಚಿರಾಂಜಿ ಸೀಡ್ಸ್ ಅಂತ ಬರುತ್ತೆ, ಅದನ್ನೇ ಹಾಕ್ಕೋಬೇಕು. ಅದೇ ಇದಕ್ಕೆ ಹೈಲೈಟ್ಸು. ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಹಾಗೆ 1 ಲವಂಗ, 1 ಪೀಸಷ್ಟು ಚಕ್ಕೆ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಇದು ನೋಡಿ, ಇದೇ ಚಿರಾಂಜಿ ಸೀಡ್ಸ್ ಅಂತೇಳಿ. ಇದು ಹಾಕಿದ್ರೆ ಪಾಯಸಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ಫೈನಲಿ ಪಾಯಸ ರೆಡಿ ಆಗ್ತದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಅಷ್ಟೇ ಸಖತ್ ಟೇಸ್ಟಿಯಾಗಿತ್ತು. ಇದು ನಮ್ಮ ಅಕ್ಕನ ಮಗಳಿಗೆ ಫಾರಿನ್ ಕ್ಲೈಂಟ್ ಒಬ್ಬರು ಬಂದಿದ್ದರು. ಅವ್ರಿಗೆ ಕೇಳಿ ಮಾಡಿಸ್ಕೊಡ್ತಾ ಇರೋದು. ಅವ್ರಿಗೆ ಇಷ್ಟ ಇದೆಲ್ಲ. ಫೈನಲಿ ಗಮ್ಸಲೆ ರೈಸ್ ಖೀರ್ ರೆಡಿ ಆಗಿದೆ. ನಿಮ್ಮ ಸಪೋರ್ಟ್ಗೆ ಎಲ್ಲರಿಗೂ ಧನ್ಯವಾದಗಳು. ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ